ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಹುಡುಗರಿಗೆ ರೆಡಿ ಆಗೋದು ಅಂದ್ರೆ ತುಂಬಾ ಈಸಿ. ಅವರು ಟೈಮ್ಗೆ ಸರಿಯಾಗಿ ನಿದ್ದೆಯಿಂದ ಎದ್ದು ಆಫೀಸ್ ಆರ್ ಕಾಲೇಜ್ಗೆ ಹೋಗಿ ಮನೆಗೆ ಬಂದು ಎಂಜಾಯ್ ಮಾಡಿದ್ರೆ ಸಾಕು ಅನ್ನೋ ತರ ಇರ್ತಾರೆ. ಆದ್ರೆ ಚಿಕ್ಕ ಚಿಕ್ಕ ಟಿಪ್ಸ್ ನ ಫಾಲೋ ಆಗದೆ ಇದ್ರೆ ಕೆಲವೊಮ್ಮೆ ತೊಂದರೆ ಅನುಭವಿಸಬೇಕಾಗುತ್ತೆ. ಹ್ಯಾಂಡ್ಸಮ್ ಆಗಿ ಕಾಣಿಸಲು ಕಾಸ್ಟ್ಲಿ ಬಟ್ಟೆಗಳನ್ನ ಕೊಂಡುಕೊಳ್ತಾರೆ, ಬೇರೆ ಬೇರೆ ಆಕ್ಸೆಸರೀಸ್ ನ ಖರೀದಿಸ್ತಾರೆ. ಆದ್ರೆ ರೆಗ್ಯುಲರ್ ಆಗಿ ತೆಗೆದುಕೊಳ್ಬೇಕಾದ ಫೇಸ್ ಅಂಡ್ ಬಾಡಿ ಕೇರ್ ನ ಮಾತ್ರ ತೆಗೆದುಕೊಳ್ಳೋದಿಲ್ಲ. ಸೌಂದರ್ಯ ಅಂದ್ರೆ ಹೆಚ್ಚು ಬಿಳಿಯಾಗಿರೋದು ಅಂತ ಅನೇಕರು ಅಂದುಕೊಳ್ತಾರೆ. ಆದ್ರೆ ನೀವು ಯಾವುದೇ ಕಲರ್ ಆಗಿದ್ರೂ ಪರವಾಗಿಲ್ಲ, ಕೇವಲ ಔಟ್ಸೈಡ್ ಗ್ಲೋ ಹಾಗೂ ಇನ್ಸೈಡ್ ಗ್ಲೋ ಮಾತ್ರ ಮುಖ್ಯವಾಗುತ್ತೆ. ಇನ್ಸೈಡ್ ಗ್ಲೋಗೋಸ್ಕರ ಹೆಲ್ತಿ ಫುಡ್ಸ್, ಹೆಲ್ತಿ ಹ್ಯಾಬಿಟ್ಸ್ ಹೆಲ್ಪ್ ಆಗುತ್ತೆ. ಸುಂದರವಾದ ಹೆಲ್ತಿ ಸ್ಕಿನ್ ಬೇಕು ಅಂತ ಎಲ್ಲರೂ ಬಯಸ್ತಾರೆ. ಸುಂದರವಾಗಿ ಬದಲಾಗಬೇಕು ಅಂತ ಮಾರ್ಕೆಟ್ ಅಲ್ಲಿ ಸಿಗುವ ವಿಧವಾದ ಫೇಸ್ ವಾಶ್, ಕ್ರೀಮ್ಸ್, ಫೇಸ್ ಪ್ಯಾಕ್ ನ ಬಳಸ್ತಾರೆ. ಕೆಲವರು ಆ ಫೇಸ್ ವಾಶ್ ಗಳು, ಕ್ರೀಮ್ ಗಳು ತಮಗೆ ಸೆಟ್ ಆಗುತ್ತಾ ಇಲ್ವಾ ಅನ್ನೋದನ್ನು ಯೋಚನೆ ಮಾಡೋದಿಲ್ಲ. ಹೀಗೆ ಸಿಕ್ಕ ಪ್ರಾಡಕ್ಟ್ಸ್ ನ ಬಳಸಿದ್ರೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಸೊ ನೀವು ನಿಮ್ಮ ಚರ್ಮವನ್ನ ಸುಂದರವಾಗಿ, ಆರೋಗ್ಯವಾಗಿ ಇರಿಸಿಕೊಳ್ಳಲು ಕೆಲವೊಂದು ಎಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಆ ಎಚ್ಚರಿಕೆಗಳು ಏನು, ರೆಗ್ಯುಲರ್ ಆಗಿ ಅದನ್ನ ಫಾಲೋ ಆಗೋದ್ರಿಂದ ಆಗುವ ಉಪಯೋಗ ಏನು, ಫೇಸ್ ಕೇರ್, ಹೇರ್ ಕೇರ್, ಪರ್ಫ್ಯೂಮ್ಸ್, ಇಂತಹ ಅನೇಕ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದರಿಂದ ವಿಡಿಯೋನ ಕೊನೆಯವರೆಗೂ ನೋಡಿ. ನಂಬರ್ 1, ಫೇಸ್ ಕೇರ್. ಒಬ್ಬ ವ್ಯಕ್ತಿ ಸುಂದರವಾಗಿ ಕಾಣಿಸಬೇಕು ಅಂದ್ರೆ ಅವರ ಮುಖ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಮುಖ ಗ್ಲೋಯಿಂಗ್ ಆಗಿ ಇರದಿದ್ರೆ ಅವರ ಲುಕ್ ನೇ ಹಾಳಾಗುತ್ತೆ. ಗ್ಲೋಯಿಂಗ್ ಸ್ಕಿನ್ ಹಾಗೂ ಆಕ್ನೆ ಅಂಡ್ ಪಿಂಪಲ್ ಫ್ರೀ ಸ್ಕಿನ್ ಗೋಸ್ಕರ ಅನೇಕರು ಮಾರ್ಕೆಟ್ ಅಲ್ಲಿ ಸಿಗುವ ಹಾರ್ಮ್ಫುಲ್ ಕೆಮಿಕಲ್ಸ್ ಇರುವ ಪ್ರಾಡಕ್ಟ್ ನ ಬಳಸ್ತಾರೆ. ಅವು ನಿಮ್ಮ ಸ್ಕಿನ್ ಡ್ಯಾಮೇಜ್ ಮಾಡೋದೊಂದೇ ಅಲ್ಲದೆ ಆಕ್ನೆ ಅಂಡ್ ಪಿಂಪಲ್ಸ್ ನಂತಹ ಸಮಸ್ಯೆ ಉಂಟು ಮಾಡುತ್ತೆ. ಆದ್ರೆ ಇಂತಹ ಸ್ಕಿನ್ ಸಮಸ್ಯೆಗಳಿಗೆ ಒಂದು ಬೆಸ್ಟ್ ಫೇಸ್ ವಾಶ್ ಇದೆ. ಅದರಲ್ಲಿ ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಸ್ ಇರೋದಿಲ್ಲ, ಹಾಗೇನೆ ಆಲ್ ಸ್ಕಿನ್ ಟೈಪ್ ಗೆ ಸೂಟ್ ಆಗುತ್ತೆ. ಹಾಗೂ ಸ್ಪೆಷಲ್ ಆಗಿ ಇದನ್ನ ಮೆನ್ಸ್ ಟಫ್ ಸ್ಕಿನ್ ಗೋಸ್ಕರ ತಯಾರಿಸಿದ್ದಾರೆ. ಅದೇ ಮುಸ್ತಾಕ್ ಓಷನ್ ಫೇಸ್ ವಾಶ್. ಈ ಫೇಸ್ ವಾಶ್ ಅಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಇದೆ. ಇದು ಪಿಂಪಲ್ಸ್ ಅಂಡ್ ಆಕ್ನಿ ಹಾಗೂ ಫೇಸ್ ನಿಂದ ಆಯಿಲ್ ಕೂಡ ಕಡಿಮೆ ಮಾಡುತ್ತೆ. ಹಾಗೇನೆ ಇದರಲ್ಲಿ ಲಿಕೋರೈಸ್ ಎಕ್ಸ್ಟ್ರಾಕ್ಟ್ಸ್ ಇವೆ. ಇದು ಸ್ಕಿನ್ ಬ್ರೈಟನ್ ಮಾಡುತ್ತೆ. ಇದರ ಫ್ರೇಗ್ರೆನ್ಸ್ ಕೂಡ ಮೆನ್ಲಿ ಆಗಿರುತ್ತೆ. ಇದು ನನ್ನ ಫೇವರೇಟ್ ಕೂಡ ಹೌದು. ಇಷ್ಟೇ ಅಲ್ಲದೆ ಫ್ಲಿಪ್ಕಾರ್ಟ್ ಅಲ್ಲಿ ಇದಕ್ಕೆ 5.5 ಲಕ್ಷ ರಿವ್ಯೂಸ್ ಇವೆ. ಆಫರ್ ಅಲ್ಲಿ 2 ಬಾಟಲ್ಸ್ ನ ಖರೀದಿಸಿದ್ರೆ ಒಂದೊಂದು 125 ರೂಪಾಯಿಗೆ ಸಿಗುತ್ತೆ. ಇದು ತುಂಬಾನೇ ಅಫೋರ್ಡಬಲ್ ಅಂತಾನೆ ಹೇಳಬಹುದು. ನಾನು ಈಗಾಗಲೇ ಒಂದು ಬಾಟಲ್ ನ ಕೂಡ ಫಿನಿಶ್ ಮಾಡಿದ್ದೇನೆ. ಈ ಫೇಸ್ ವಾಶ್ ಅಲ್ಲಿ ಮೆನ್ ಸ್ಕಿನ್ ಗೆ ಬೇಕಾದ ಪ್ರತಿಯೊಂದು ಪರಿಹಾರ ಇದೆ. ಇದರಿಂದ ನೀವೇ ಯೂಸ್ ಮಾಡಿ, ನಿಮ್ಮ ಸ್ಕಿನ್ ನಲ್ಲಿ ಡಿಫರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಇದು 45 ಡೇಸ್ ಈಸಿಯಾಗಿ ಬರುತ್ತೆ. ಸೊ ಡಿಸ್ಕ್ರಿಪ್ಷನ್ ನಲ್ಲಿ ಪ್ರಾಡಕ್ಟ್ ಲಿಂಕ್ ಕೊಡ್ತಾ ಇದ್ದೇನೆ, ಅಲ್ಲಿಂದ ಈಸಿಯಾಗಿ ಬೈ ಮಾಡಿ ಡಿಫರೆನ್ಸ್ ನ ನೀವೇ ನೋಡಿ. ನಂಬರ್ 2, ಪರ್ಫ್ಯೂಮ್. ನೀವು ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರೆ ಅಥವಾ ಬಿಸಿಲಲ್ಲಿ ಹೆಚ್ಚು ಹೊತ್ತು ಇರುವವರಾಗಿದ್ರೆ ಖಂಡಿತವಾಗ್ಲೂ ನಿಮಗೆ ಬೆವರು ಹಾಗೂ ದುರ್ವಾಸನೆ ತೊಂದರೆ ಕೊಡ್ತಾ ಇರುತ್ತೆ. ನಿಮ್ಮ ದೇಹದಿಂದ ಬರುವ ಕೆಟ್ಟ ವಾಸನೆಯಿಂದ ನೀವು ಯಾಕೆ ಮುಜುಗರ ಅನುಭವಿಸಬೇಕು? ಇಂತಹ ಸಂದರ್ಭದಲ್ಲಿ ನಿಮ್ಮ ಶರೀರದಿಂದ ಬರುವ ಸ್ಮೆಲ್ ನ ನೀವು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಇದಕ್ಕಾಗಿ ಒಳ್ಳೆಯ ಪರ್ಫ್ಯೂಮ್ ಬಳಸಿ. ಪರ್ಫ್ಯೂಮ್ ನಿಂದ ನೀವು ದಿನವಿಡೀ ಫ್ರೆಶ್ ಫೀಲ್ ಆಗಬಹುದು. ಇದರಿಂದ ನಿಮ್ಮ ಕಾನ್ಫಿಡೆಂಟ್ ಕೂಡ ಹೆಚ್ಚಾಗುತ್ತೆ. ನಂಬರ್ 3, ಬ್ಯಾಡ್ ಬ್ರೀತ್. ನಿಮ್ಮ ಬಾಯಿ ದುರ್ವಾಸನೆ ಬರ್ತಾ ಇದ್ರೆ ಇತರರು ನಿಮ್ಮ ಜೊತೆ ಮಾತನಾಡಲು ಇಂಟ್ರೆಸ್ಟ್ ತೋರಿಸೋದಿಲ್ಲ. ತುಂಬಾ ಜನರು ಟೀತ್ ಕ್ಲೀನ್ ಮಾಡ್ತಾರೆ, ಆದ್ರೆ ಸರಿಯಾದ ವಿಧದಲ್ಲಿ ನಾಲಿಗೆ ಕ್ಲೀನ್ ಮಾಡೋದಿಲ್ಲ. ಇದರಿಂದ ಬ್ಯಾಡ್ ಬ್ರೀತ್ ಬರುತ್ತೆ. ಊಟ ಮಾಡಿದ ಕೂಡಲೇ ವಾಟರ್ ಇಂದ ಪುಕ್ಕೊಳಿಸೋದು, ದಿನದಲ್ಲಿ 2 ಬಾರಿ ಬ್ರಷ್ ಮಾಡೋದು, ಟಂಗ್ನ ಸರಿಯಾದ ವಿಧದಲ್ಲಿ ಕ್ಲೀನ್ ಮಾಡೋದ್ರಿಂದ ಬ್ಯಾಡ್ ಬ್ರೀತ್ ನ ದೂರ ಮಾಡಬಹುದು. ಇನ್ನು ಆಗಾಗ ಮೌತ್ ವಾಶ್ ಲಿಕ್ವಿಡ್ ಯೂಸ್ ಮಾಡೋದ್ರೂ ಒಳ್ಳೇದೆ. ಆದ್ರೆ ಒಂದ್ ವೇಳೆ ಚೆನ್ನಾಗಿ ಬ್ರಷ್ ಮಾಡೋದ್ರೂ ಬ್ಯಾಡ್ ಬ್ರೀತ್ ಬರ್ತಾ ಇದ್ರೆ ಇದನ್ನ ತಿಳ್ಕೊಳ್ಳಿ. ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾದಾಗ ಬ್ರೈನ್ ಹಸಿವಾಗ್ತಿದೆ ಎಂಬ ತಪ್ಪು ಸೂಚನೆ ಕೊಡುತ್ತೆ. ಆ ಟೈಮ್ ಅಲ್ಲಿ ನಾವು ಫುಡ್ ಬದಲಾಗಿ ವಾಟರ್ ಕುಡಿಯೋದು ಒಳ್ಳೇದು. ಯಾಕಂದ್ರೆ ನೀರನ್ನ ಹೆಚ್ಚಾಗಿ ಕುಡಿದ್ರೆ ಬಾಯಿ ದುರ್ವಾಸನೆ ಬರೋದಿಲ್ಲ. ಬಾಯಿ ಒಣಗಿ ಹೋದ್ರೆ ಸಲೈವಾದಲ್ಲಿರುವ ಆಂಟಿ ಬ್ಯಾಕ್ಟೀರಿಯಾ ಪ್ರಮಾಣ ಹೆಚ್ಚಾಗುತ್ತೆ. ಇದರ ಎಫೆಕ್ಟ್ ಬಾಯಿಯಿಂದ ಕೆಟ್ಟ ವಾಸನೆ ಬರುತ್ತೆ. ಇವೆಲ್ಲಾ ವಿಷಯಗಳು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಗೊತ್ತಿದ್ರೂ ಕೆಲವೊಬ್ರು ಫಾಲೋ ಆಗೋದಿಲ್ಲ. ಇದರಿಂದ ಒಮ್ಮೆ ನೆನಪು ಮಾಡ್ತಾ ಇದ್ದೇನೆ. ನಂಬರ್ 4, ಹೇರ್ ಕೇರ್. ಹೇರ್ ಫಾಲ್ ಹೆಚ್ಚಾಗಿದ್ರೆ, ಹೇರ್ ಗ್ರೋತ್ ಕಡಿಮೆಯಾಗಿದ್ರೆ ನಿಮ್ಮ ಕೂದಲು ತೆಳುವಾಗುತ್ತೆ. ಮುಖ್ಯವಾಗಿ ಈಗಿನ ದಿನಗಳಲ್ಲಿ ಅನೇಕ ಜನರಿಗೆ ಹೇರ್ ಫಾಲ್ ಸಮಸ್ಯೆ ಹೆಚ್ಚಾಗ್ತಿದೆ. ಇದಕ್ಕೆ ಹಲವಾರು ಕಾರಣಗಳಿರಬಹುದು. ಪೊಲ್ಯೂಷನ್ ಹೆಚ್ಚಾಗಿರೋದು, ಕೆಲಸದ ಒತ್ತಡ, ಹಾಟ್ ವಾಟರ್ ನ ಬಳಸೋದು, ಪೌಷ್ಟಿಕಾಂಶ ಆಹಾರದ ಕೊರತೆ, ಎಲರ್ಜೀಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಹೇರ್ ಕೇರ್ ಮಾಡದೇ ಇರೋದು ಹಾಗೂ ಜೀನ್ಸ್ ಕಾರಣದಿಂದ ಕೂಡ ಕೂದಲು ಉದುರುವ ಸಾಧ್ಯತೆ ಇರುತ್ತೆ. ಹೇರ್ ಗ್ರೋತ್ ಆಗಲು, ಹೇರ್ ಫಾಲ್ ಆಗದಂತೆ ಇರಲು ಇಂಟರ್ನಲ್ ಎಕ್ಸ್ಟರ್ನಲ್ ಕೇರ್ ತೆಗೆದುಕೊಳ್ಳೋದು ತುಂಬಾ ಮುಖ್ಯ. ಕೆಮಿಕಲ್ಸ್ ಇಲ್ಲದ ಒಳ್ಳೆ ಹೇರ್ ಪ್ರಾಡಕ್ಟ್ ನ ಚೂಸ್ ಮಾಡ್ಕೊಳ್ಳಿ. ಆಗಾಗ ಹೇರ್ ಗೆ ಬೇಕಾದ ಮಾಯಿಶ್ಚರೈಸೇಷನ್ ಕೊಡಲು ಹೇರ್ ಪ್ಯಾಕ್ ಹೆಲ್ಪ್ ಆಗುತ್ತೆ. ಇಲ್ಲ ನ್ಯಾಚುರಲ್ ಆಗಿ ಬೇಕು ಅಂದ್ರೆ ಮನೆಯಲ್ಲೇ ಹಲವಾರು ಆಪ್ಷನ್ಸ್ ಇವೆ. ಆಲೋವೆರಾ, ಮೆಂತೆ, ಎಗ್ಸ್ ನಂತಹ ಪದಾರ್ಥಗಳನ್ನ ಬಳಸಬಹುದು. ಹಾಗೂ ವೀಕ್ಲಿ 2 or 3 ಟೈಮ್ಸ್ ಹೇರ್ ಗೆ ಆಯಿಲ್ ಹಚ್ಚಿ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದ್ರಿಂದ ಕೂಡ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಮುಸ್ತಾಕ್ ಓಷನ್ ಫೇಸ್ ವಾಶ್ ಕೊಂಡುಕೊಳ್ಳೋದನ್ನ ಮರಿಬೇಡಿ. ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.